ಪಾಲಕ್ಷಯ ಸರ್. ಈಗ ಸೀರಿಯಲ್ ಈಗ ಆರೋಪಿಗಳಿಗೆ ಒಂದು ಸೀರಿಯಲ್ ನಂಬರ್ ಕೊಡಬೇಕಾ? ಎಲ್ಲರಿಗೂ ಒಂದು ಸೀರಿಯಲ್ 17 ಜನ ಇದ್ರೆ 1 2 3 4 5 7 6 7 8 ಅಂತ ಕೊಡ್ತಾರೆ. ಅಷ್ಟೇ ಅಲ್ಲ ಸರ್ ಅದು. ಈ 17 ಜನದ ಪಾತ್ರ ಏನು ಅಂತ ನ್ಯಾಯಾಧೀಶರು ನಾಳೆ ವಿಚಾರಣೆಗೆ ಬಂದಾಗ ಯಾರ್ಯಾರ ಪಾತ್ರ ಏನಿದೆ. ಈಗ ಅವನು ಎಲ್ಲಿಂದ ಚಿತ್ರದುರ್ಗದಿಂದ ಕರ್ಕೊಂಬಂದ, ಅವನಿಗೆ ಇವನಿಗೆ ಮರ್ಡರ್ ಮಾಡ್ತಾರಂತೂ ತಲೆಯಲ್ಲಿ ಇದೋ ಇಲ್ಲ, ಕರ್ಕೊಂಬಂದು ಅವ್ನ ಮುಂದೆ ಪ್ರೊಡ್ಯೂಸ್ ಮಾಡಿ ಅಂತ ಅವ್ನು ಮಾಡ್ದ ಅಷ್ಟೇ. ಮುಂದಕ್ಕೆ ಅವ್ನಿಗೆ ಹಿ ಹ್ಯಾಸ್ ನೋ ನಾಲೆಡ್ಜ್. ಅವ್ನ ಪಾತ್ರ ಕಮ್ಮಿ ಇದೆ ಅಲ್ಲಿ. ಯಾಕಂದ್ರೆ ಅವ್ನು ಕೊಲೆ ಮಾಡಿಸ್ಬೇಕು ಅಂತ ಅವ್ನು ಕರ್ಕೊಂಬ ಅಂತ ಹೇಳಿದ್ರು ನಾವು ಕರ್ಕೊಂಬಂದಿವಿ ಸರ್. ಹೊಡೆದವ್ರು ಯಾರೋ ಗೊತ್ತಿಲ್ಲ, ಅವನು ಹೆಣ ಎತ್ತಿ ಹಾಕಿದವ್ರು ಯಾರು ಗೊತ್ತಿಲ್ಲ. ಈ ಥರ ನಾಳೆ ಕಾನೂನಲ್ಲಿ ಕೂಡ ಈ ಅವರ ಪಾತ್ರಗಳ ಪಾತ್ರಗಳನ್ನು ವಿಂಗಡಣೆ ಆಗ್ತದೆ, ಯಾರ್ಯಾರ ಪಾತ್ರ ಎಷ್ಟೆಷ್ಟಿದೆ ಅಂತ ಹೇಳಿ ಇದರಲ್ಲಿ. ಟು ಆಡ್ ಟು ದಟ್, ಯಾರು 3 ಜನ ಮೊದಲನೇದಾಗಿ ನಾನ್ ಕೊಲೆ ಮಾಡಿದ್ದೆ ಅಂತ ಹೇಳಿ ಹೋದ್ರು ಅವರೇ ಇವಾಗ ಸಾಕ್ಷಿಯಾಗಿ ನಿಂತಿದ್ದಾರೆ, ಮಾಫಿ ಸಾಕ್ಷಿಯಾಗಿ. ಪ್ರಶ್ನೆ ಸರ್, ಇವಾಗ ಇನ್ನೊಬ್ರು ಸ್ಯಾಂಡಲ್ವುಡ್ ನಲ್ಲೇ ಗುರುತಿಸ್ಕೊಂಡವರು, ಬೇರೆ ಯಾವುದೋ ಪ್ರಕರಣದಲ್ಲಿ ಶಿಕ್ಷೆ ಅನುಭವಿಸಿದವರು ಮಾಧ್ಯಮ ಹೋಗಿ ಮಾತನಾಡಿಸಿದಾಗ ಒಂದು ಹೇಳ್ತಾರೆ, ನೋಡಿ ಇಷ್ಟು ದಿನಗಳ ಕಾಲ ಒಬ್ಬಂಟಿಯಾಗಿ ದರ್ಶನ್ ಇದ್ದಾರಲ್ಲ ಕಾರಾಗೃಹದಲ್ಲಿ, ಅದು ಬಹುಶಃ ಜೀವಾವಧಿ ಶಿಕ್ಷೆಗಿಂತ ಹೆಚ್ಚಿಗೆ ನೋವು ಕೊಟ್ಟಿರುತ್ತೆ ಅವ್ರಿಗೆ ಅಂತ ಹೇಳಿ. ಯಾಕಂದ್ರೆ ದರ್ಶನ್ ಅವ್ರನ್ನ ನಾವೆಲ್ಲರೂ ನೋಡಿದ್ದೀವಿ, ಅವ್ರ ಸುತ್ತಮುತ್ತಲು ಯಾವಾಗಲೂ ಜನ, ಎಲ್ಲಿ ಹೋದ್ರೂ ಕೂಡ ಅಭಿಮಾನಿಗಳು, ಜೈಕಾರ, ಒಬ್ಬರೇ ಅಂತ ಹೇಳಿ ಇರಬೇಕು ಅಂದ್ರೂ ಕೂಡ ಅವ್ರಿಗೆ ಆಪ್ಷನ್ ಇರ್ತಾ ಇರಲಿಲ್ಲ ಈ ಆರೋಪ ಕೇಳೋಕ್ ತನಕ. ಈಗ ಒಬ್ಬಂಟಿಯಾಗಿದ್ದಾರೆ, ಅವ್ರ ಮೇಲೆ ಆರೋಪ, ಆಚೆ ಆಗ್ತಿರೋದು ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಗೊತ್ತಾಗ್ತಿರುತ್ತೆ ಅವ್ರಿಗೆ ಯಾವ ರೀತಿ ಇಮೇಜ್ ಡ್ಯಾಮೇಜ್. ಕೊಡ್ತೀನಿ. ಇವತ್ತು ಖಂಡಿತ ನನಗೆ ಬೆಳಿಗ್ಗೆ 4 ಗಂಟೆಗೆ ಎಚ್ಚರ ಆಯಿತು ಈ ವಿಷಯ. ಏನೋ ಒಂದು ಬಟ್ ಇಲ್ಲಿಗೆ ಬರ್ತೀನಿ ಅಂತ ಗೊತ್ತಿರಲಿಲ್ಲ. ಇವತ್ತು ನಾನು ನಿಮ್ಗೊಂದು ಹೇಳ್ತೀನಿ. ಬೆಳಿಗ್ಗೆ 4 ಗಂಟೆಗೆ ಎಚ್ಚರ ಆಯಿತು. ನಾನು ಅವ್ರ ಜೊತೆಯಲ್ಲಿ ಸುಮಾರು 13 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ ದರ್ಶನ್ ಅವ್ರ ಜೊತೆ. ಅವರು ಸೆಟ್ಟಲ್ಲಿ ಹೇಗಿರ್ತಾಯಿದ್ರು, ಸೆಟ್ ಹೊರಗಡೆ ಹೇಗಿರ್ತಾಯಿದ್ರು, ಅದೆಲ್ಲ ಸ್ವಲ್ಪ ಪರಿಚಯ ಇದೆ ನನಗೆ. ಸೊ ಅಲ್ಲಿ ನಿಮ್ಗೆ ಈ ಕಡೆ ತಿರುಗಿದ್ರೆ ಒಂದು 4 ಜನ, ಆ ಕಡೆ ತಿರುಗಿ 4 ಜನ, ಸುಮ್ಮನೆ ಕಣ್ಸನ್ನೆ 10 ಜನ. ಅವರು ಬೇಕಾದ್ದು ಕೊಡ್ತಾಯಿದ್ರು. ಊಟ ಇರ್ಬೋದು, ತಿಂಡಿ ಇರ್ಬೋದು, ಬೇರೆ ಬೇರೆ ಏನು ಬೇಕಾದರೂ ಅವ್ರು ಕೊಡುವಂಥ ಒಂದು ಸವಲತ್ತುಗಳಿತ್ತಲ್ಲ, ಅವ್ರು ಇಷ್ಟ ಬಂದು ತಿನ್ಬೋದಾಗಿತ್ತು. ಇವತ್ತು ಜೈಲೊಳಗಡೆ 15 ದಿನ ಆಯ್ತು ಅವ್ರಿಗೆ. ಯಾಕೆ 15 ದಿನ ಆಯ್ತಾ? ಮೋರ್ ದನ್ ದಟ್ 15 ದಿನ ಅನ್ಕೊಳ್ಳಿ. 15 ದಿನಗಳ ಕಾಲ ಅವ್ರು ಅನುಭವಿಸಿರ್ತಕ್ಕಂಥ ಮಾನಸಿಕ ಹಿಂಸೆ ಇದೆಯಲ್ಲ, ಅದು ನೀವು ಹೇಳಿದಾಗೆ ಯಾವ ಒಂದು ಜೀವಾವಧಿ ಶಿಕ್ಷೆಗಿಂತ ಅಥವಾ ಈ ಬೇರೆ ಯಾವುದೇ ದೊಡ್ಡ ಶಿಕ್ಷೆಗಿಂತ ಕಮ್ಮಿ. ಅಷ್ಟು ಶಿಕ್ಷೆ ಮಾನಸಿಕವಾಗಿ ಅವ್ರು ಕುಗ್ಗೋಗಿದ್ದಾರೆ. ಸೊ ಅದು ನನಗೆ ಭಾಳ ಫೀಲ್ ಆಯಿತು. ಒಬ್ಬ ಸೆಲೆಬ್ರಿಟಿ ಆಗಿ, ಒಬ್ಬ ಕಲಾ ಕುಟುಂಬ ಸದಸ್ಯನಾಗಿ ನಂದು ಸ್ವಲ್ಪ ಏನಪ್ಪ ಹಿಂಗಾಯ್ತಲ್ಲ ಅನ್ನೋ ಕಾರಣಕ್ಕೆ ನಾನು ಅಲ್ಲಿಗೆ ಕುಗ್ಗೋಗ್ಬೇಕು ಅನ್ನೋ ಹಾಗಿದ್ರೆ ಪತ್ನಿ ಮೇಲೆ ಕೈ ಮಾಡಿದ್ರು ಅನ್ನೋದಕ್ಕೂ ಕೂಡ 22 ದಿನ ಜೈಲಲ್ಲಿ ಇದ್ದಾಗ್ಲೂ ಕೂಡ 28 ಆಯ್ತು, ಇನ್ನೂ 6 ದಿನ ಎಕ್ಸ್ಟ್ರಾ ಆಗ್ಲೂ ಕೂಡ ಈ ಮನಪರಿವರ್ತನೆ ಆಗ್ಬೇಕಾಗಿತ್ತಲ್ಲ. ನಾನ್ ಯಾರು, ನನ್ನ ಸ್ಟೇಟಸ್ ಏನು, ಸಮಾಜದಲ್ಲಿ ನನಗೆ ಸಿಗ್ತಾ ಇರೋ ಗೌರವ ಏನು, ನಾನ್ ಜೈಲಲ್ಲಿ ಇದ್ದೀನಿ, ಈ ರೀತಿಯ ಆಲೋಚನೆಗಳು ದರ್ಶನ್ ಅವ್ರಿಗೆ ಬಂದಿದ್ದರೆ ಬಹುಶಃ ಈಗ ಮತ್ತೊಮ್ಮೆ ಪರಪನಾಗ್ರಹಾರ ನೋಡ್ತಿದ್ರ ಅವರು. ಮೇಡಮ್ ಆ ಕೇಸ್ ಬೇರೆ, ಮುಗಿಸ್ಲಿ ಆ ಕೇಸ್ ಬೇರೆ. ಅದು ಫ್ಯಾಮಿಲಿ ನಡೆದಂತಹ ಕೇಸು. ಆ ಟೈಮಲ್ಲಿ ಏನೋ ಹೊಡೆದಿರ್ತಾರೆ. ಅವ್ರಿಗೆ ಎಷ್ಟೇ ಆದರೂ ನಾನು ಹೆಂಡತಿ ಕೇಸನ್ನು ವಾಪಸ್ ತಗೊಳ್ತಾನೋ ಧೈರ್ಯ ಇತ್ತು. ನಾರ್ಮಲೈಸ್ ಮಾಡೋದು ಸರ್, ಹೆಂಡತಿ ಮೇಲೆ ಹೊಡೆಯೋದು ನಾರ್ಮಲ್ ಅಲ್ಲ, ಹೆಂಡತಿ ಮೇಲೆ ಕೈ ಮಾಡೋದು ನಾರ್ಮಲ್ ಅಲ್ಲ. ಅದು ನೀವಾಗಲೇ ಹೇಳ್ತಿದ್ರಿ ಒಂದು ಕೊಲೆ ಮಾತ್ರ, ಒಂದು ಕೊಲೆ ಸರ್, ಅದು ಒಂದು ಜೀವವನ್ನು ತೆಗೆದಿದ್ದಾರೆ. ಇಟ್ಸ್ ಆಲ್ಸೋ ಎ ಸೀರಿಯಸ್ ಅಫೆನ್ಸ್. ಎರಡೂ ಕೂಡ ಕೊಲೆ ಮಾಡಿದ ತಪ್ಪು ಸರಿ ಅಂತ ಹೇಳ್ತಾ ಇಲ್ಲ ನಾನು. ಬಟ್ ಒಂದು ಕೊಲೆ ಆಗಿರೋದನ್ನ ಇಷ್ಟು ವೈಭವಕರ ಮಾಡಬಹುದು, ಅದು ನಾರ್ಮಲ್ ಕೊಲೆ ಅಂತ ತಗೋಬೋದಾಗಿತ್ತಲ್ಲ. ಸೆಲೆಬ್ರಿಟಿ ಆಗಿದ್ದಾರೆ ಅನ್ನೋದು ಕಾರಣ ಇಷ್ಟೊಂದು ವೈಭವ ಮಾಡ್ತಾ ಇದ್ದಾರೆ. ಇಷ್ಟೊಂದು ಅದ್ರ ಬಗ್ಗೆ ಕೊಲೆಗಳಲ್ಲಿ ನಾರ್ಮಲ್ ಕೊಲೆ, ಅಬ್ನಾರ್ಮಲ್ ಕೊಲೆ, ವೈಭವೀಕರಿಸಿದ ಕೊಲೆ. ಒಂದು ಚಿಕ್ಕ ಬ್ರೇಕಿಗೆ ಸ್ಲಿಪ್ ಆಗಬೇಕು ಸರ್. ಬ್ರೇಕಿಂದ ಬಂದ ನಂತರದಲ್ಲಿ ಪ್ರಕರಣದ ತನಿಖೆಯನ್ನ ಪೊಲೀಸರು ಎಷ್ಟು ಚಾಕಚಕ್ಯತೆಯಿಂದ ನಿರ್ವಹಿಸುತ್ತಿದ್ದಾರೆ. ಚಿಕ್ಕ ಸಾಕ್ಷಿ ಸಿಕ್ಕಿದ್ರೂ ಕೂಡ ಅದನ್ನ ಮಿಸ್ ಮಾಡದೇ ಇರೋ ರೀತಿಯಲ್ಲಿ ಕಲೆ ಹಾಕ್ತಿದ್ದಾರೆ. ಯಾಕೆ? ಪ್ರಕರಣದಲ್ಲಿ ಆರೋಪಿಗಳ ಸ್ಥಾನದಲ್ಲಿ ನಿಂತಿರೋರು, ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ, ಒತ್ತಡವನ್ನ ಬೀರುವ ಎಲ್ಲಾ ಸಾಧ್ಯತೆ, ಬೇಲ್ ಪಡೆದು ನಾಳೆ ಆಚೆ ಬಂದ್ರೆ ಸಾಕ್ಷ್ಯ ನಾಶಪಡಿಸುವ ಎಲ್ಲಾ ಸಾಧ್ಯತೆ, ನಾಳೆ ದಿನ ಮತ್ತೆ ಕ್ವೆಶ್ಚನಬಲ್ ಆಗೋದು ಪೊಲೀಸರೇ. ಹೀಗಾಗಿ ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ಯಾವ ರೀತಿ ಇದೆ, ಇದರಿಂದ ದರ್ಶನ್ ಅವರಿಗೆ ಯಾವ ರೀತಿ ಕಾನೂನಾತ್ಮಕ ಕಂಟಕ. ಪಾಲಕ್ಷಯ ಸರ್ನ ಮಾತನಾಡಿಸಿ ಆಮೇಲೆ ಸರ್ ನಿಮ್ಮನ್ನು ಮಾತಾಡ್ತೀನಿ. ಇವಾಗ ಪೊಲೀಸರ ಸಾಕ್ಷ್ಯ ಸಂಗ್ರಹ ಹೇಗಾಗ್ತಿದೆ ಅಂತಂದ್ರೆ, ಚಿಕ್ಕ ಎವಿಡೆನ್ಸ್ ಕೂಡ 200ಕ್ಕೂ ಅಧಿಕ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಿದ್ದಾರೆ ಅಂತ ಹೇಳಿ. ಈಗ ಕೆಲ ಆರೋಪಿಗಳದ್ದು ಹಾಗೆ ವಿಕ್ಟಿಮ್ದು ಮೊಬೈಲ್ ಸಿಕ್ತಿಲ್ಲ ಅನ್ನೋ ಕಾರಣಕ್ಕೆ ಇದೀಗ ನ್ಯಾಷನಲ್ ಕ್ರೈಮ್ ಬ್ಯೂರೋ ತನಕ ಹೋಗಿದ್ದಾರೆ. ಅಲ್ಲಿಂದ ಮೊಬೈಲ್ ಡೇಟಾ ರಿಟ್ರೀವ್ ಮಾಡ್ಕೊಳ್ಳೋಕೆ ಅನ್ನೋ ಮಾಹಿತಿ ಕೂಡ ಇದೆ. ಅಂದ್ರೆ ಸಾಕ್ಷ್ಯಗಳನ್ನ ಕಲೆ ಹಾಕೋದು ಪೊಲೀಸರಿಗೆ ಎಷ್ಟು ಬರ್ಡನ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಇಂಥ ಪ್ರಕರಣ, ನಾನು ಮತ್ತೆ ಹೇಳ್ತಿರೋ ರೀತಿಯಲ್ಲಿ ಹೈ ಪ್ರೊಫೈಲ್ ಪ್ರಕರಣದಲ್ಲಿ ಚಿಕ್ಕ ಲೋಪ ಆದ್ರೂ ಕೂಡ ನಾಳೆ ದಿನ ಜಡ್ಜ್ ಮುಂದೆ ನೀವು ಆನ್ಸರಬಲ್ ಆಗ್ತೀರಿ, ಅಂದ್ರೆ ಪೊಲೀಸ್ ಇಲಾಖೆಯವರು. ಯಾಕೆ ಇಷ್ಟೊಂದು ಸಾಕ್ಷಿಗಳು ಕಲೆ ಹಾಕ್ತಾರಂದ್ರೆ, ಇದರಲ್ಲಿ ಈ ಸಾಂದರ್ಭಿಕ ಸಾಕ್ಷಿಗಳು, ಯಾಕಂದ್ರೆ CCTV ಇರ್ಬೋದು ಅಥವಾ ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಒಪಿನಿಯನ್ಸ್, ಅವರು ಬೇಕಾದಷ್ಟು, ಆಮೇಲೆ ಬ್ಲಡ್ ಟೆಸ್ಟು ಬರ್ಬೋದು,
ಆಮೇಲೆ ಈ ಕಾಲ್ ಡೀಟೇಲ್ಸ್ ಎವಿಡೆನ್ಸ್ ತೊಗೊಳ್ಬೋದು. ದರ್ ಸೋ ಮೆನಿ ಎವಿಡೆನ್ಸ್ ದೇ ಹ್ಯಾವ್ ಟು ಕಲೆಕ್ಟೆಡ್. ಆ ಎಲ್ಲ ಎಕ್ಸ್ಪರ್ಟ್ಸ್ ಒಪಿನಿಯನ್ ತೊಗೊಂಡು ಯಾವುದು ಅದನ್ನ ಹೆಂಗೆ ನಾನು ಹೇಳಿದ್ನೆ ಅಂದರೆ ಇಟ್ ಇಸ್ ಎ ಚೈನ್ ಲಿಂಕ್. ಈ ಸಾಂದರ್ಭಿಕ ಸಾಕ್ಷಿಗಳನ್ನು ಈ ನ್ಯಾಯಾಲಯದ ಮುಂದೆ ಇದು ಎಲ್ಲವನ್ನೂ ಇಟ್ಟಾಗ ನ್ಯಾಯಾಲಯ ಒಂದೇ ಒಂದು ಮಾತು ಹೇಳುತ್ತೆ, ಈ ರೇಣುಕಾ ಸ್ವಾಮಿಯ ಕೊಲೆಯನ್ನು ಈ ಅಪರಾಧಿಗಳೇ ಮಾಡಿದ್ದಾರೆ, ಇವರನ್ನು ಬಿಟ್ಟರೆ ಈ ಕೊಲೆಯನ್ನು ಯಾರು ಮಾಡಲು ಸಾಧ್ಯವಿಲ್ಲ ಅಂತ ಖಚಿತವಾದ ತೀರ್ಮಾನಕ್ಕೆ ಬಂದಾಗ ಮಾತ್ರ ಇವ್ರಿಗೆ ಶಿಕ್ಷೆ ಆಗುತ್ತೆ. ಕರೆಕ್ಟ್ ಏನು ಸರ್? ಅಂತ ಸಾಕ್ಷ್ಯಾಧಾರಗಳು ಸಿಗಬೇಕು. ಆ ಥರ ನಾವು ತನಿಖಾಧಿಕಾರಿಗಳು ನ್ಯಾಯಾಲಯದ ಮುಂದೆ ಇಡಬೇಕು. ನಾವು ಎಲ್ಲ ಸಾಕ್ಷ್ಯಾಧಾರಗಳನ್ನು ಕ್ರೋಢೀಕರಿಸಿ ಅವುಗಳನ್ನು ನ್ಯಾಯಾಧೀಶರ ಮುಂದೆ ಒಪ್ಪಿದಾಗ ಅವರು ಖಚಿತವಾಗಿ ತೀರ್ಮಾನಕ್ಕೆ ಬರಬೇಕು. ಇವರೇ ಈ ಅಪರಾಧವನ್ನು ಮಾಡಿದ್ದಾರೆ, ಇವ್ರನ್ನ ಬಿಟ್ಟರೆ ಬೇರೆ ಯಾರು ಮಾಡಲು ಸಾಧ್ಯವಿಲ್ಲ, ಇವರೇ ಈ ಕೃತ್ಯವನ್ನು ಎಸಗಿದ್ದಾರೆ ಅಂತ ಖಚಿತವಾದ ತೀರ್ಮಾನಕ್ಕೆ ಬಂದಾಗ ಮಾತ್ರ ಆರೋಪಿಗಳಿಗೆ ಶಿಕ್ಷೆ ಆಗುತ್ತೆ. ಈ 164 ಸ್ಟೇಟ್ಮೆಂಟ್ ಕೂಡ ಎಲ್ಲಾ ಪ್ರಕರಣದಲ್ಲೂ ತಕ್ಷಣಕ್ಕೆ ಮಾಡಿಸ್ತಾರಾ ನ್ಯಾಯಾಧೀಶರ ಸಮ್ಮುಖದಲ್ಲಿ? ಯಾಕಂದ್ರೆ ಇಲ್ಲಿ ಕೇವಲ ಪೊಲೀಸರ ಸಮ್ಮುಖದಲ್ಲಿ ಸ್ಟೇಟ್ಮೆಂಟ್ ತಗೊಂಡು ಪಾಸ್ ಕೊಡ್ಲಿಕ್ಕೆ ಏನಾದ್ರು ಆಪ್ಷನ್ ಇತ್ತಾ? ಎಲ್ಲಾ ಪ್ರಕರಣಗಳಲ್ಲೂ ಕೆಲವು ಅಲ್ಲ 164 ಮಾಡಿಸ್ಬೇಕು, ಬಟ್ ಟೈಮ್ ಡ್ಯೂರೇಷನ್ ನಾನು ಮಾತಾಡ್ತಿದ್ದೀನಿ. ಬೇಗ ಮಾಡಿಸಿದಷ್ಟು ಒಳ್ಳೇದು ಅನ್ನೋ ರೀತಿಯಲ್ಲಿ ಪೊಲೀಸರು ಪರಿಗಣಿಸಿದಂಗಿದೆ ಈ ಕೇಸಲ್ಲಿ. ಡಿಪೆಂಡ್ಸ್ ಅಪಾನ್ ದ ಐವೋ ಅದ್ರದ್ದು. ಇಮಿಡಿಯೇಟ್ ಮಾಡಿಸೋದಂದ್ರೆ ಅವನ ಮುಂದೆ ಏನಾದ್ರು ಹಾಸ್ಟೈಲಿಸ್ಟ್ ಆಗಿಬಿಡ್ತಾನೋ ಅಂತ ಪರಿಸ್ಥಿತಿ ಕಂಡುವಾಗ ಇಮಿಡಿಯೇಟ್ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ, ಯಾಕಂದ್ರೆ ಟೈಮ್ ಬಿಟ್ರೆ ನಾಳೆ ಟರ್ನ್ ಆಗ್ಬೋದು, ಹೇಳಿಕೆ ಕೊಡಲ್ಲ ನ್ಯಾಯಾಧೀಶರ ಮುಂದೆ. ಈ ಮಾಫಿ ಸಾಕ್ಷಿ ಆಗಿರೋ 3 ಜನರನ್ನ ಕೂಡ ಪರಪ್ಪನ ಅಗ್ರಹಾರದಿಂದ ತುಮಕೂರಿಗೆ ಶಿಫ್ಟ್ ಮಾಡಿದ್ದಾರೆ. ಅದಕ್ಕೊಂದು ವಿಶ್ಲೇಷಣೆ ಬರ್ತಿದೆ, ಅಲ್ಲೇ ಇದ್ದಿದ್ರೆ ಅವ್ರ ಪುರಾಣಕ್ಕೂ ಕೂಡ ಸಂಚಕಾರ ಆಗೋ ಪಾಸಿಬಿಲಿಟೀಸ್ ಇತ್ತು, ಅದಕ್ಕೇನೆ ತುಮಕೂರಿಗೆ ಶಿಫ್ಟ್ ಮಾಡಿದ್ರು. ಸತ್ಯನಾ ಇದು? ಆ ಥರ ಇಲ್ಲ. ಅವ್ರನ್ನ ಯಾಕಂದರೆ ಈಗ ಅವರು ವಿಟ್ನೆಸ್ ಆಗಿ ಮಾಡೋದ್ರಿಂದ ಯಾರಾದರೂ ಬೇರೆ ಅಪರಾಧಿಗಳು ಅವ್ರ ಮೇಲೆ ಹಲ್ಲೆ ಮಾಡೋ ಚಾನ್ಸಸ್ ಇರ್ಬೋದು, ಹೇಳೋಕ್ಕಾಗಲ್ಲ. ನಮ್ಮ ಬಾಸ್ ಮೇಲೆ ನೀನು ಸಾಕ್ಷಿ ಕೊಡ್ತೀಯಂತೆ ಅಂತೇಳಿ ಬೇರೆ ಅಪರಾಧಿಗಳು, ಯಾಕೆ ಜೈಲಿನಲ್ಲಿ ಎಷ್ಟೋ ಸಲ ಆಗ್ತದೆ, ಅಟ್ಯಾಕ್ ಮಾಡ್ತಾರೆ, ಜೈಲಿನಲ್ಲಿ ಅಟ್ಯಾಕ್ ಮಾಡ್ತಾರೆ. ಅವರ ಸುರಕ್ಷತೆ ದೃಷ್ಟಿಯಿಂದ ಅವ್ರನ್ನ ತುಮಕೂರಿಗೆ ಕಳಿಸಿರ್ಬೋದು. ಮತ್ತೊಂದು ಕಡೆ ಸರ್, ಈಗ ಆಚೆ ಬಂದವ್ರಿಗೆ ಅಂದ್ರೆ ಇನ್ ಕೇಸ್ ಬೇಲ್ ತಗೊಂಡು ಆಚೆ ಬಂದ್ಬಿಟ್ರೆ ಸಾಕ್ಷ್ಯಗಳನ್ನ ನಾಶ ಮಾಡಬಹುದು ಅನ್ನೋ ಅನುಮಾನ ಪೊಲೀಸರಿಗೆ ಎಲ್ಲಾ ಪ್ರಕರಣದಲ್ಲೂ ಇದ್ದೇ ಇರುತ್ತೆ. ಎಸ್ಪೆಷಲಿ ಈ ಪ್ರಕರಣದಲ್ಲಿ ದರ್ಶನ್ ಅವ್ರ ವಿರುದ್ಧವಾಗಿ 201 ಕೂಡ ಬುಕ್ ಮಾಡಿದ್ದಾರೆ FIR ನಲ್ಲಿ. ಸಾಕ್ಷ್ಯ ನಾಶ ಮಾಡೋ ಪ್ರಯತ್ನ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಅಂತ ಹೇಳಿ. ಈಗ ರಿಮಾಂಡ್ ಕಾಪಿಯಲ್ಲಿ ಸಿಕ್ಕಿದ್ದು ಕೂಡ ಅಂದ್ರೆ ಈಗ ಬೇಲ್ ರಿಜೆಕ್ಟ್ ಆಯ್ತು ಅವ್ರದ್ದು. ಆ ಸಂದರ್ಭದಲ್ಲೂ ಕೂಡ ಹೇಳಿರೋದು ಹಾಗೆ ದರ್ಶನ್ ಹಾಗೆ ಇತರೆ ಆರೋಪಿಗಳ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದವ್ರು ಇನ್ನೂ ಅನೇಕರಿದ್ದಾರೆ, ಅವರೆಲ್ಲರನ್ನೂ ಕರೆದು ನಾವು ವಿಚಾರಣೆ ಮಾಡಬೇಕು, ಅವರಿಂದ ಸಾಕ್ಷ್ಯ ಸಿಗಬಹುದಾ, ಅದಕ್ಕೋಸ್ಕರ ಸಾಕ್ಷ್ಯ ನಾಶ ಆಗಬಾರ್ದು ಅನ್ನೋ ಕಾರಣಕ್ಕೆ ಬೇಲ್ ಕೊಡಬೇಡಿ, ಇದು ಒಂದು ವಾದ ಆಗಿತ್ತು ಸರ್ಕಾರಿ ವಕೀಲರ ಕಡೆಯಿಂದ. ಹೌ ವ್ಯಾಲಿಡ್ ಇಸ್ ದಿಸ್ ಅಂತ ಹೇಳಿ? ಅಲ್ಲ, ಆ್ಯಕ್ಚುಲಿ ಈ ಪ್ರಕರಣ ಮೇಡಮ್ 2-3 ಅಂಶ ಸೇರಿಸ್ತೀನಿ. ಅವ್ರೊಂದು ಪ್ರಶ್ನೆ ಕೇಳಿದ್ರು, ಏನಂತಂದರೆ ಒಂದು ಕೊಲೆ ಸೆಲೆಬ್ರಿಟಿ ಅಂತ ಮಾಡ್ತೀರಂತ. ಈಗ ನಮ್ಮ ಚಲನಚಿತ್ರ ಮಾಧ್ಯಮ ಇಸ್ ವೆರಿ ಪವರ್ಫುಲ್ ಮೀಡಿಯಾ. ಅದು ರಾಜ್ಕುಮಾರ್, ವಿಷ್ಣುವರ್ಧನ್, ಘಟಾನುಘಟಿ ನಾಯಕರಲ್ಲಿ ನೋಡಿರ್ಬೋದು ನೀವು. ಅವರ ಚಿತ್ರಗಳಿಗೆ ಮೂಲಕ ಭಾಳಷ್ಟು ಜನ ಬದಲಾವಣೆಗಳಾದರು, ಭಾಳಷ್ಟು ಏನೋ ಒಂದು ಮೆಸೇಜ್ಗಳು ಕೊಡ್ತಿದ್ರು ಚಿತ್ರದ ಮೂಲಕ. ಇಲ್ಲಿ ಏನಾಗಿತ್ತು, ಮಾಧ್ಯಮ ಯಾಕೆ ನಮ್ಮ ಮೀಡಿಯಾ ನಮ್ಮ ಮಾಧ್ಯಮ ಯಾಕೆ ಅದು ಹೆಚ್ಚು ಫೋಕಸ್ ಮಾಡ್ತಿದ್ದೆ ಅಂತಂದರೆ, ಒಬ್ಬ ನಾವು ನಾಯಕ ನಟ ನೋಡೋದೇ ನಾವು ಬೇರೆ ಥರ. ಆತ ಇನ್ಫ್ಲೂಯೆನ್ಸ್ ಭಾಳ ಮಾಡ್ತಾನೆ, ಅದು ನೆಗೆಟಿವ್ ಇನ್ಫ್ಲೂಯೆನ್ಸ್ ಆರ್ ಪಾಸಿಟಿವ್ ಇನ್ಫ್ಲೂಯೆನ್ಸ್. ಆತನಿಂದ ಕೃತ್ಯ ಆದಾಗ ಏನಾಗುತ್ತೆ ಅಂತಂದರೆ ಭಾಳಷ್ಟು ಕುತೂಹಲ, ಭಾಳಷ್ಟು ಏನೋ ಈಗರ್ನೆಸ್ಸು ಅವೇರ್ನೆಸ್ ಕೇಳ್ತಾ ಇರುತ್ತೆ. ಈ ಒಳ್ಳೆ ಕ್ಯಾರೆಕ್ಟರ್ ಮಾಡ್ತಿದ್ದೆ ದಾಸ ಅಂತೇಳಿ, ಈಗ ಹಿಂಗೆ ಆಗ್ಬಿಡ್ತಲ್ಲ ಅಂತೆಲ್ಲ ಇಲ್ಲಿ ಕ್ವಶನ್ಗಳಿರ್ತವೆ. ಬಟ್ ಪೊಲೀಸು ಮತ್ತು ಮಾಧ್ಯಮ ಏನು ಮಾಡ್ತಾ ಇದೆ ನೋಡಿ ಮೇಡಮ್, ಎಲ್ಲವೂ ತೀರ್ಮಾನ ಆಗೋದು ನ್ಯಾಯದೇವತೆಯ ಮುಂದೆ. ಹೌದು, ನ್ಯಾಯದೇವತೆ ತೀರ್ಪು ತಗೊಳ್ತಾಳೆ. ಅವಳ ಕಣ್ಣಿಗೊಂದು ಬಟ್ಟೆ ಕಟ್ಕೊಂಡಿದ್ದಾಳೆ, ಕೈಲೊಂದು ತ್ರಾಸಿದೆ, ಪಕ್ಕದಲ್ಲೊಂದು ಖಡ್ಗ ಇದೆ. ಏನಂತ ಹೇಳುತ್ತೆ ಅದು ಅಂದರೆ, ನಾನು ಪಾರದರ್ಶಕವಾಗಿ ನಾನು ಯಾವುದೇ ಪಕ್ಷಪಾತ ಮಾಡ್ದೇನೆ ನ್ಯಾಯ ತೀರ್ಪು ಕೊಡ್ತೀನಿ ನಿಮಗೆ ಅಂತ ಹೇಳುತ್ತೆ ಅದು ನ್ಯಾಯದೇವತೆ. ಇಲ್ಲಿ ಪ್ರಶ್ನೆ ಅಂದರೆ ಆಗಂದ್ಬಿಟ್ಟು ಸುಮ್ಮನೆ ಇರೋಕ್ಕಾಗಲ್ಲ, ಬ್ಲೈಂಡ್ ಮಾಡೋಕ್ಕಾಗಲ್ಲ. ಆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಕೂಡ ಅಷ್ಟೇ ಪ್ರಾಮಾಣಿಕತೆಯಿಂದ, ಅಷ್ಟೇ ಯಾವುದೇ ಥರದ ಒಂದು ಇನ್ಫ್ಲೂಯೆನ್ಸ್ಗೆ ಒಳಗಾಗ್ದೇ, ಯಾವುದೇ ವರ್ಚಸ್ಸಿಗೆ ಒಳಗಾದ ನೋಡಿ ಸರ್. ಈಗ ಅವರು ಈಗ ಎಲ್ಲ ಏನು ನಡೀತಿದೆ ಅಂತಂದ್ರೆ, ಈಗ ಅವ್ರಿಗೊಂದು ಬ್ರ್ಯಾಂಡ್ ಇದೆ, ಹಿ ಈಸ್ ವೆರಿ ಪವರ್ಫುಲ್, ನೋ ಡೌಟ್ ಅಬೌಟ್ ಇಟ್. ಈಗ ಇನ್ಫ್ಲೂಯೆನ್ಸ್ ಎನಿಬಡಿ, ಅವರಿಂದ ಭಾಳಷ್ಟು ಜನ ಉಪಕಾರ ಪಡೆದಿದ್ದಾರೆ, ತಲಾತರಿ ಹೆಲ್ಪ್ಗಳು ಪಡೆದಿದ್ದಾರೆ. ಈ ವಾಸ್ ಆಲ್ಸೋ ಕ್ಯಾನ್ವಾಸಿಂಗ್ ಎಂಬಸಿ ಫಾರ್ ಆಲ್ಮೋಸ್ಟ್ ಆಲ್ ದ ಪೊಲಿಟಿಕಲ್ ಲೀಡರ್. ಇನ್ಫ್ಲೂಯೆನ್ಸ್ ಆಗುತ್ತದೆ ನ್ಯಾಚುರಲ್ ಆಗಿ. ಮಾಧ್ಯಮ ವಾಚ್ ಡಾಕ್ಟರ್ ಅವ್ರು ಕೆಲಸ ಮಾಡ್ತಾ ಇದೆ, ದಟ್ ಈಸ್ ಆಲ್ಸೋ ಕೌಂಟ್. ಇಲ್ದಿದ್ರೆ ನೀವೇನೇ ಮಾಡಲಿಲ್ಲ ಅಂತಂದ್ರೆ, ನೀವು ಹೇಳಿದ್ರೆ ಯಾವುದೋ ಒಂದು ಸಣ್ಣ ಯೂಟ್ಯೂಬರ್ಗಳೆಲ್ಲ ಕೂತ್ಕೊಂಡು ಏನೋ ಅದು ವೈಭವೀಕರಣ ಮಾಡ್ತಿದ್ದಾರೆ, ಹಂಗೆ ನೋಡೋಕ್ಕಾಗೋದು ಬೇಡ. ಇವಾಗ ಅವರು ನಿಜವಾಗ್ಲೂ ಏನೂ ಇಲ್ವಾ ಸರ್, ಏನೋ ಅವ್ರಿಗೊಂದು ಪ್ರಾಮಾಣಿಕತೆ ಇದ್ದು ಅವರಲ್ಲಿ ಏನೂ ಇಲ್ಲ ದೋಷ ಅಂತಂದರೆ, ದೋಷ ಮುಕ್ತರಾಗಿ ಹೊರಬರಲಿ. ನಥಿಂಗ್ ರಾಂಗ್. ನಿಜ ನಿಜ ನಿಜ. ಸರ್ ಕೇಳಕ್ ಮುಂಚೆ ಪಾಲಕ್ಷಯ್ಯ ಸರ್